ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಡಿಕೆ ಶಿವಕುಮಾರ್ ಗೆಳೆಯರೇ, ಜನನಾಯಕ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ. ವ್ಯಕ್ತಿ ಪೂಜೆ ಬಿಡೋಣ, ಪಕ್ಷ ಪೂಜೆಯೇ ಮಾಡೋಣ ಅನ್ನುವ ಮೂಲ ಮಂತ್ರದೊಂದಿಗೆ ರಾಜಕೀಯ ರಂಗಕ್ಕೆ ಧುಮುಕಿದ ಧೂಮಕೇತು ರಾಜ್ಯ ಕಾಂಗ್ರೆಸ್ ರಾಜಕಾರಣದ ಮಹಾ ಸೇತು. ಕರ್ನಾಟಕ ರಾಜ್ಯದ ಮಾನ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ನಿಮ್ಗೆಷ್ಟು ಗೊತ್ತು? ಅವರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಒಂದಷ್ಟು ಇಂಟ್ರೆಸ್ಟಿಂಗ್ ಕಥನವನ್ನ ನಾವು ನಿಮಗೆ ಹೇಳೋದಕ್ಕೆ ಹೊರಟಿದ್ದೀವಿ. ಹಾಗಾಗಿ ವೆಲ್ಕಮ್ ಟು ಜನನಾಯಕ. ಶಿವನು ಬಂದ ಶಿವನು, ಈ ಕರುನಾಡ ಶಿವನು, ಕನಕಪುರದ ಕಂಡೆ, ಇದು ವಜ್ರಕಾಯ ಬಂಡೆ. ಡಿಕೆ ಶಿವಕುಮಾರ್, ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್. ಈ ಹೆಸರು ಕೇಳಿದ್ರೆ ರಾಜಕೀಯ ವಲಯದಲ್ಲಿ ದೊಡ್ಡ ಸುನಾಮಿಯೇ ಏಳುತ್ತೆ. ಹೌದು, ಇಡಿ ದಾಳಿ ಆದಾಗಲೂ ಆ ಬಂಡೆ ಬೆವರಲಿಲ್ಲ. ವಿರೋಧ ಪಕ್ಷದ ಕಟ್ಟಾಳುಗಳು ಕಲ್ಲು ಎಸೆಯಲು ಯತ್ನಿಸಿದಾಗ ಅದೇ ಕಲ್ಲುಗಳ ರಾಶಿಯನ್ನ ಮೆಟ್ಟಿಲುಗಳನ್ನಾಗಿ ಕನ್ವರ್ಟ್ ಮಾಡಿದ್ದು ಕನಕಪುರದ ಕಿಂಗ್ ಮೇಕರ್ ಡಿಕೆಶಿ. ಸಾತನೂರಿನಲ್ಲಿ ಮೊದಲ ಬಾರಿಗೆ ಗೆದ್ದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಡಿಕೆ ಸಾಹೇಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ, ನಿಯತ್ತು ನಿಜಕ್ಕೂ ಮೆಚ್ಚುವಂತದ್ದು. ರಾಜಕೀಯ ರಂಗದ ಜ್ವಲಂತ ಜ್ವಾಲಾಮುಖಿ. ಕೋಪ ತಾಪಾದಿಗಳ ನಡುವೆಯೂ ಹಸನ್ಮುಖಿ. ಡಿಕೆ ಸಾಹೇಬ ಅಂದ್ರೆ ದಿಲ್ಲಿಯ ರಾಜಕೀಯ ಪಡೆಗೂ ಒಂದು ರೀತಿಯ ಕಂಪನ. ಗೆಲ್ಲಿಸ್ಕಂಡ್ ಬಂದೇ ಬತ್ತಿನ ಕಣಯ್ಯ ಅಂತ ತೊಡೆತಟ್ಟಿ ನಿಂತ್ರೆ ಬಂಡೆ ಅಲ್ಲಾಡುವ ಮಾತೇ ಇಲ್ಲ. ಕಳೆದ ಬಾರಿ ಚುನಾವಣೆಯಲ್ಲಿ ಇಷ್ಟೇ ಸೀಟು ಗೆಲ್ತೇವೆ ಅಂತ ಮುಂಚಿತವಾಗಿಯೇ ಪರೋಕ್ಷ ವಾರ್ನಿಂಗ್ ಕೊಟ್ಟಿದ್ದು ಕೊನೆಗೂ ಸುಳ್ಳಾಗ್ಲಿಲ್ಲ. 136 ಸೀಟ್. 2023ರ ರಣಕಣದಲ್ಲಿ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕಗೊಂಡ ದಿನದಿಂದ ಅಲ್ಲಿ ಒಂದು ಹೊಸ ಅಲೆ ಶುರುವಾಗುತ್ತೆ. ಬಿಜೆಪಿ ಪಾಳೆಯದ ದುರೀಣಾತಿ ದುರಿಣರ ಪಡಿಗೆ ಇದ್ರು, ಸೆಂಟ್ರಲ್ನಲ್ಲಿ ದೈತ್ಯ ಶಕ್ತಿಗೆ ಕೂತಿದ್ರು ಡಿಕೆ ಶಿವಕುಮಾರ್ ಸಾರಥ್ಯದಲ್ಲಿ ಅದ್ಯಾವುದೂ ಲೆಕ್ಕಕ್ಕೆ ಬರಲಿಲ್ಲ. 2020ರಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಏರಿ ಕೂತಿದ್ದ ಶಿವಕುಮಾರ್ ಎನ್ನುವ ಕನಕಪುರದ ಕಲಿ ಸುಮ್ಮನೆ ಕೂರುವ ಆಸಾಮಿಯಲ್ಲ. 2.5 ವರ್ಷಗಳ ಕಾಲ ಕಾಂಗ್ರೆಸ್ ಕಚೇರಿಯಲ್ಲಿ ತಪಸ್ಸಿಗೆ ಕೂತ್ರು. ಮಾಸ್ಟರ್ ಪ್ಲಾನ್ ಮಾಡುವ ಮೂಲಕ ಚಂಡಮಾರುತವನ್ನೇ ಎಬ್ಬಿಸಿದ್ರು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮಿಂಚಿನ ಸಂಚಾರ ಮೂಡಿಸುವ ಸ್ಟ್ರಾಟರ್ಜಿ ಮಾಡಿದ್ರು. ಹಗಲು ರಾತ್ರಿ ಕೂತು ಪೊಲಿಟಿಕಲ್ ಗೇಮ್ ಪ್ಲಾನ್ ಮಾಡಿದ್ರು. ಸಿದ್ದರಾಮಯ್ಯನವರ ಜೊತೆ ಸೇರಿ ಗ್ಯಾರಂಟಿಗಳ ಸಿದ್ಧ ಸೂತ್ರ ರೆಡಿ ಮಾಡಿದ್ರು. ರಾಜಕೀಯ ರಂಗದ ಹಿಂದೆ ಮುಂದೆ ಆಳ ಅಗಲ ಪರ ವಿರೋಧಗಳನ್ನ ಕುಲಂಕುಷವಾಗಿ ಅಳೆದು ತೂಗಿ ಗೆದ್ದು ಹೊಡೆಯುವ ಸಿದ್ಧ ಸೂತ್ರಗಳನ್ನ ಪಟ್ಟಿ ಮಾಡಿ ಕೊನೆಗೂ ಕೈಪಕ್ಷ ವಿಜಯ ಪತಾಕೆ ಹಾರಿಸುವಲ್ಲಿ ಡಿಕೆ ಶಿವಕುಮಾರ್ ಕೈವಾಡ, ಕೈಕೆಲಸ, ಕೈಂಕರ್ಯ ನಿಜಕ್ಕೂ ಮೆಚ್ಚುವಂಥದ್ದು. ಡಿಕೆಶಿ ನರನಾಡಿಯಲ್ಲೂ ಕಾಂಗ್ರೆಸ್ ಬ್ಲಡ್. ರಾಜಕೀಯ ತಂತ್ರಗಾರಿಕೆಯಲ್ಲಿ ವೆರಿ ಗುಡ್. ಇನ್ನು ಪಕ್ಷ ನಿಷ್ಠೆಯ ವಿಚಾರಕ್ಕೆ ಬಂದ್ರೆ ಡಿಕೆ ಶಿವಕುಮಾರ್ ಕಣಕಣದಲ್ಲೂ ಕಾಂಗ್ರೆಸ್ ಕಾಣುತ್ತೆ. ಪಕ್ಷಕ್ಕಾಗಿ, ಪಕ್ಷಕ್ಕೋಸ್ಕರ, ಪಕ್ಷವೇ ತಾವಾಗಿ, ತಾವೇ ಪಕ್ಷವಾಗಿ, ಪಕ್ಷ ಬೇರೆಯಲ್ಲ, ತಾವು ಬೇರೆಯಲ್ಲ ಅಂತ ದುಡಿದವರಲ್ಲಿ, ಅದರಲ್ಲೂ ದಣಿಯದೆ ದುಡಿದವರಲ್ಲಿ ಡಿಕೆ ಶಿವಕುಮಾರ್ ಕೂಡ ಒಬ್ಬರು. ಹೇಗೆ ಅಲ್ಲಿ ನರೇಂದ್ರ ಮೋದಿಯವರು ಬಿಜೆಪಿ ಪಕ್ಷದ ಜೊತೆ ಅತಿ ನಿಷ್ಠರಾಗಿದ್ದಾರೋ, ಇಲ್ಲಿ ಡಿಕೆ ಶಿವಕುಮಾರ್ ಅಷ್ಟೇ ನಿಯಮನಿಷ್ಠರಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಕೆಲಸ ಮಾಡಿದ್ದಾರೆ, ಮಾಡ್ತಿದ್ದಾರೆ ಮತ್ತು ಮಾಡುತ್ತಲೇ ಇರ್ತಾರೆ. ಡಿಕೆ ಶಿವಕುಮಾರ್ ಎಷ್ಟು ಪಕ್ಷಕ್ಕೆ ನಿಯತ್ತಾಗಿದ್ದಾರೆ ಅಂದ್ರೆ ಅವರಿಗೆ ಮೊದಲು ಅವರ ಫ್ಯಾಮಿಲಿ, ಅದಾದ ನಂತರ ಅವರ ಪ್ರತಿನಿತ್ಯದ ಜಪ ಒಂದೇ, ಅದು ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್. ಡಿಕೆ ಶಿವಕುಮಾರ್ ಅವರ ಹೆಸರಲ್ಲೇ ದೊಡ್ಡಾಲದ ಹಳ್ಳಿ ಅಂತ ಇದೆ. ಮುಂದೊಂದು ದಿನ ದೊಡ್ಡಾಲದ ಮರದಂತೆ ಇಡೀ ಊರಿಗೆ ನೆರಳಾಗ್ತಾರೆ ಅನ್ನೋದು ಅವರ ಆತ್ಮೀಯ ಬಳಗದ ಮನದಾಳದ ಮಾತು. ಬೈಕ್ ಎಂದ್ರೆ ಡಿಕೆ ಸಾಬ್ ಕಿವಿ ಅರಳುತ್ತೆ.
HD ಬೈಕ್ ಅಂದ್ರೆ ಕಣ್ಣು ರಸ್ತೆಗೆ ಹೊರಳುತ್ತೆ. ಡಿಕೆ ಶಿವಕುಮಾರ್ ಅವರಿಗೆ ಬೈಕ್ ರೇಸ್ ಬಾಲ್ಯದಲ್ಲಿಯೇ ಇತ್ತು. 1980ರ ಆಸುಪಾಸಿನಲ್ಲಿ ಇದ್ದ ಶಿವಕುಮಾರ್ ಅವರೇ ಬೇರೆ, ಈಗಿನ ಖಡಕ್ ರಾಜಕಾರಣಿ ಡಿಕೆ ಸಾಹೇಬ್ರೇ ಬೇರೆ. ಆಗ ಅವರು ಎಷ್ಟು ಆಕ್ಟಿವ್ ಆಗಿದ್ರು ಎನ್ನುವ ವಿಚಾರಕ್ಕೆ ಗೆಳೆಯ ಕಾಂತರಾಜು ಹೇಳುವ ಇಂಟ್ರೆಸ್ಟಿಂಗ್ ವಿಚಾರಗಳೇ ಸಾಕ್ಷಿ. ಡಿಕೆ ಶಿವಕುಮಾರ್ ಅವರು ಇವತ್ತು ಇಲ್ಲಿದ್ರೆ ಇನ್ನೊಂದು ಕ್ಷಣ ಇನ್ನೆಲ್ಲೋ ಇರ್ತಿದ್ರು. ಅಲ್ಲಿ ಸಿಗಬಹುದು ಎನ್ಕೊಂಡು ಅಲ್ಲಿಗೆ ಹೋದ್ರೆ ಮತ್ತೆಲ್ಲೋ ಶಿಫ್ಟ್ ಆಗ್ತಿದ್ರು. ಅಷ್ಟು ಪಾದರಸ ನಡಿಗೆಯ ವ್ಯಕ್ತಿತ್ವ ಅವರದ್ದು ಎನ್ನುವ ಕುಚಿಕ್ಕು ಡಿಕೆ ಅವರಿಗಿದ್ದ ಸ್ಕೂಟರ್ ಕ್ರೇಜ್ ಬಗ್ಗೆ ಹೇಳ್ತಾ ಹೋಗ್ತಾರೆ ಕೇಳಿ. ಬಂದ ನೋಡು ಡಿಕೆ ಸಾಹೇಬ. ಮೊದಲು ಶಿವಕುಮಾರರ ಬಳಿ ಲಾಂಬಿರೇಟರ್ ಸ್ಕೂಟರ್ ಇತ್ತು. ನಂತರ HD ಬೈಕ್ಗೆ ಶಿಫ್ಟ್ ಆದ್ರು. ಆ ಬೈಕ್ ಬಂದಾಗ ಕಾಂತರಾಜು ಅವರ ಮನೆಯಲ್ಲಿ 2 ಕೋಳಿ ಕುಯ್ದು ಪೂಜೆ ಮಾಡಿದ್ರು. ಆ ಬೈಕ್ ಮೇಲೆ ಅತೀವ ಕ್ರೇಜ್ ಹೊಂದಿದ್ರು. ಆ ಬೈಕ್ ಏರಿ ಹೊರಟಾಗ ಥಿಯೇಟರ್ ರಾಜನ ಕಳೆಯಲ್ಲೇ ಹೊರಡ್ತಾ ಇದ್ರು ಎನ್ನುವುದು ಕಾಂತರಾಜು ಕಾಂತಿಯುತ ಹೇಳಿಕೆ. ಈಗಲೂ ತಮ್ಮ ಹಳೆ HD ಗಾಡಿಯನ್ನ ಅಭಿಮಾನಿಯೊಬ್ರು ರೆಡಿ ಮಾಡಿಸಿ ತಂದು ನಿಲ್ಲಿಸಿದಾಗ ಡಿಕೆ ಶಿವಕುಮಾರ್ ಸಖತ್ ಥ್ರಿಲ್ ಆಗ್ಬಿಟ್ರು. ತಾವೇ ಕಿಕ್ ಸ್ಟಾರ್ಟ್ ಮಾಡಿ ಒಂದು ಜಾಲಿ ರೈಡ್ ಹೋಗ್ ಬಂದ್ರು. ಈಗಲೂ ಆ ಗಾಡಿಯನ್ನ ನೆನೆದಾಗಲೆಲ್ಲ ತಮ್ಮ ಆ ದಿನಗಳ ನೆನಪಿನಂಗಳಕ್ಕೆ ಜಾರ್ತಾರೆ. ಕ್ರೀಡೆಯಲ್ಲೂ ಡಿಕೆ ಶಿವಕುಮಾರರು ಚಾಂಪಿಯನ್. ವಾಲಿಬಾಲ್ ಪಟುವೂ ಹೌದು ಈ ಯಂಗ್ ಮ್ಯಾನ್. ಡಿಕೆ ಶಿವಕುಮಾರ್ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮುಂದಿದ್ರು. ಗೆಳೆಯ ಜನಾರ್ದನ್ ಹೇಳುವಂತೆ ಓಟದ ರೇಸ್ನಲ್ಲಿ ಅದೊಂದು ಫೈನ್ ಡೇ ಡಿಕೆ ಅವರೇ ಮೊದಲ ಸ್ಥಾನ ವಿನ್ ಆಗ್ತಾರೆ. ಆದ್ರೆ ಆ ಆಟದಲ್ಲಿ ತನ್ನ ಸ್ನೇಹಿತನೂ ವಿನ್ ಆಗಿದ್ದಾನೆ ಅಂತ ಜನಾರ್ದನ್ನನ್ನ ಕರೆಸಿ ಅವನಿಗೂ ಪಾರಿತೋಷಕ ಕೊಡ್ತಾರೆ. ವಾಲಿಬಾಲ್ ಆಟದಲ್ಲೂ ಸದಾ ಮುಂದಿದ್ದ ಡಿಕೆ ವಾಲಿಬಾಲ್ ಸ್ನೇಹಿತ ಚಂದ್ರು ಮುಂದೆ ಅದೆಷ್ಟೋ ಬಾರಿ ನಾನು ಮುಂದೊಂದು ದಿನ ದೊಡ್ಡ ಲೀಡರ್ ಆಗೇ ಆಗ್ತೀನಿ ಕಣಯ್ಯ ಅಂತ ಹೇಳಿದ್ದೂ ಇದೆ. ಆಡಿದ ಮಾತಿನಂತೆ ಈಗ ದೊಡ್ಡ ಲೀಡರ್ ಆಗಿ ಬೆಳೆದಿದ್ದೂ ಆಗಿದೆ. ಮುಂದೊಂದು ದಿನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತು ರಾಜ್ಯದ ಜನತೆಗೆ ಒಳ್ಳೆಯದನ್ನ ಮಾಡ್ತೇನೆ ಎನ್ನುವ ಕಾನ್ಫಿಡೆನ್ಸ್ ಕೂಡ ಡಿಕೆಯಲ್ಲಿ ಎದ್ದು ಕಾಣ್ತಾ ಇದೆ. ಅತಿ ಶೀಘ್ರದಲ್ಲಿ ಸಿಎಂ ಪಟ್ಟ ಅವರನ್ನ ಅರಸಿ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾವ ವ್ಯಕ್ತಿ ತಾನು ಫಸ್ಟ್ ಪ್ಲೇಸ್ ಬಂದಾಗ ತನ್ನ ಮಿತ್ರನೂ ಫಸ್ಟ್ ಪ್ಲೇಸ್ ಎಂದು ಅವನ ಬೆನ್ನನ್ನ ತಡ್ತಾನೋ ಆತ ಮುಂದೊಂದು ದಿನ ದೊಡ್ಡ ಲೀಡರ್ ಆಗಿ ಬೆಳಿತಾನೆ. ಆ ಮಟ್ಟಕ್ಕೆ ಡಿಕೆ ಶಿವಕುಮಾರ್ ತನ್ನ ಜೊತೆಯವರನ್ನೂ ಬೆಳೆಸಿ ತಾನೂ ಬೆಳೆಯುವ ದೊಡ್ಡ ಗುಣ ಅವರನ್ನ ಇವತ್ತು ದೇಶವೇ ಮೆಚ್ಚಿದ ಜನ ಮೆಚ್ಚಿದ ನಾಯಕನನ್ನಾಗಿ ಮಾಡಿದೆ. ವಿನಾಯಕ ರಾಮ್ ಕಲಗಾರು, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು. ಡಿಕೆ ಅಂದ್ರೆ ಕೊತ್ವಾಲ್ ರಾಮಚಂದ್ರನ ಶಿಷ್ಯ. ಡಿಕೆ ಅಂದ್ರೆ ಒಂದು ಕಾಲದ ಎಕ್ಸ್ ರೌಡಿ ಅನ್ನುವ ಮುನ್ನ ಅವರಂದ್ರೆ ಒಬ್ಬ ಸಮರ್ಥ ಲೀಡರ್, ಸಂಘಟನಾ ಚತುರ, ಪಕ್ಷ ನಿಷ್ಠ ಕಾರ್ಯಕರ್ತ, ಅತ್ಯದ್ಭುತ ರಾಜಕೀಯ ಚಾಣಾಕ್ಷ ಅನ್ನೋದನ್ನು ಸಹ ಹೇಳಲೇಬೇಕು. ಅವರಲ್ಲೂ ಒಬ್ಬ ಪ್ರಾಮಾಣಿಕ ಪೊಲಿಟಿಷಿಯನ್ ಕೂಡ ಇದ್ದಾರೆ. ಅದೇ ಕಾರಣಕ್ಕೆ ಅವರು ಡಿಕೆ ಶಿವಕುಮಾರ್. ಮುಂದಿನ ಜನನಾಯಕ ಸಂಚಿಕೆಯಲ್ಲಿ ಇನ್ನೊಬ್ಬ ಜನಪ್ರಿಯ ರಾಜಕಾರಣಿಯ ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.